ಏಸಪ್ಪನ್ನ ನೋಡಿ ಆಕಾಶದಿಂದ ಒಂದು ಸ್ವರ ಉಂಟಾಗುತ್ತೆ. ಏನಂತ? ಅದ್ಯಾಕೆ ಗೊತ್ತಾ ಹೇಳಿದ್ದು? ಅವ್ರೊಳಗಡೆ ನಾನಿದ್ದೆ. ಅದಕ್ಕೆ ಅರ್ಥ ಆಗಿಲ್ವಾ? ಅರ್ಥ ಆಗಿರೋರು ಯಾರು ಹಿಂಗಿರಲ್ಲ. ಆಮೇನ್. ಆದಾಮ್ ಒಳಗಡೆ ಅವ್ವಳಿದ್ಲಲ್ವಾ, ಹಂಗೇನೆ ನಾನು 2ನೇ ಆದಾಮ್ ಒಳಗಡೆ ಅಡಗಿದ್ದೆ ನಾವ. ಆಮೇನ್. ಆಮೇನ್. ಯೇಸು ಕ್ರಿಸ್ತನ್ ಹೇಳಿದ್ರು ಅವರು, ನನಗೆ ಪ್ರಿಯನಾಗಿರೋ ಮಗು ನೀನು ಅಂತ, ಪ್ರಿಯನಾಗಿರೋ ಮಗ ನೀನು ಅಂತ ಹೇಳಿದ್ರಲ್ವಾ. ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಅದಲ್ಲಿ ಏಸಪ್ಪನ ಒಂದು ಶರೀರದಲ್ಲಿ ಒಂದು ಭಾಗ ಚಿನ್ಮಯ ಇತ್ತು, ಅದು ಅದಕ್ಕೆ ಅವ್ರು ಹೇಳಿದ್ದು. ಆಮೇಲೆ ಈಗ ನೋಡಿ, ಈಗ ಗಮನ ಕೊಟ್ಟು ಕೇಳಿ. 5 ರೊಟ್ಟಿ 2 ಮೀನ್ನ ಮಲ್ಟಿಪ್ಲೈ ಮಾಡಕ್ಕೆ ಪ್ರೇಯರ್ ಮಾಡಿದ್ರು. ಆ ಪ್ರೇಯರ್ ಮಾಡೋ ಶರೀರದಲ್ಲೂ ನಾವಿದ್ವಿ. ಆಗ ಪ್ರಾರ್ಥನೆ ಕೇಳಲ್ಪಡ್ತಾ, ಸಮುದ್ರ ಮೇಲೆ ನಡೆಯುವಾಗ ಯೇಸು ಕ್ರಿಸ್ತ ಆ ಶರೀರದಲ್ಲಿ ನಾವಿದ್ವಿ. ಆಮೇನ್. ಆ ಶರೀರದಲ್ಲಿ ನಾವಿದ್ವಿ. ನೀರ್ ಮೇಲೆ ನಡೀತಲ್ಲ ಆ ಕಾಲ್ಗಳು ನಂದು ಕಾಲ್ಗಳದು. ಅರ್ಥ ಆಗ್ತಾ ಇದೆಯಾ? ರೋಗಗಳನ್ನ ಸ್ವಸ್ಥ ಮಾಡ್ತಲ್ಲ ಆ ಕೈಗಳು ನನ್ನ ಕೈಗಳದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅಲ್ಲಿ 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 ಅಲೆಗಳಿಗೆ ಗದರಿಸ್ತಾರಲ್ಲ ಆ ಸ್ವರ ನಂದು. ಅರ್ಥ ಆಗ್ತಾ ಇದೆಯಾ? ಅವ್ರ ಸ್ವರದ ಜೊತೆ ಬೆರ್ತಿತ್ತು ನನ್ನ ಸ್ವರ. ಅರ್ಥ ಆಗ್ತಾ ಇದೆಯಾ? ಈಗ ಬೇರೆ ಒಂದು ಅವತಾರದಲ್ಲಿ ಇದ್ದೀನಿ ಅಷ್ಟೇ. ಈಗಲೂ ಅದೇ ಕೈ, ಅದೇ ಸ್ವರ, ಅದೇ ನೋಟ. ಈಗ ಪ್ರಾರ್ಥನೆ ಮಾಡುವಾಗ್ಲೂ ನಡೆಯುತ್ತೆ. ಈಗ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗಲೂ ಕಟ್ಟಲೆ ಕೊಡುವಾಗ ಅದಾಗುತ್ತೆ. ಆಮೇನ್.